ಕ್ರಿಯಾಟಿನಿನ್ ಜಾಸ್ತಿ ಆದ ಕೂಡಲೇ ಜನರಲ್ಲಿ ಬಹಳಷ್ಟು ಮಿಸ್ಕನ್ಸೆಪ್ಷನ್ ಇಂದ ಕಿಡ್ನಿ ಡಾಕ್ಟರ್ ಅಡ್ವೈಸ್ ಅಂತ ಫಾಲೋ ಮಾಡಲಾರ್ದೇ ಬಹಳಷ್ಟು ಜನರನ್ನು ನಾನು ನೋಡ್ತಾ ಇದ್ದೀನಿ. ಕಾಂಪ್ಲಿಕೇಶನ್ಸ್ ಆಗಿ ನಿಮೋನಿಯಾ ಆಗಿ ಪೊಟ್ಯಾಷಿಯಂ ಹೈ ನಮ್ಮ ಕಡೆ ಅಡ್ಮಿಟ್ ಆಗ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಹಳ ಮಂದಿ ಕಿಡ್ನಿ ಫೇಲ್ಯೂರ್ ಇದ್ದಾಗ ಈ ಕ್ರಿಯಾಟಿನ್ ಕಂಟ್ರೋಲ್ ಇಟ್ಕೋಬೇಕಂತಂದ್ರ ನೀವು ಮತ್ತು ನೆಫ್ರಾಲಜಿಸ್ಟ್ ಕೂಡಿ ಆಕ್ಷನ್ ತಗೊಂಡ್ರೆ ಆರಾಮಾಗಿರ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಬೈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಕ್ರಿಯಾಟಿನ್ ಕಡಿಮೆ ಮಾಡ್ತೀವಿ ಅಂತ ಒಂದು ನೆಪದಲ್ಲಿ ಬಹಳಷ್ಟು ಊಟದಲ್ಲಿ ಬದಲಾವಣೆ, ಹೋಮ್ ರೆಡಿಸ್ದು ಏನೋ ಮೆಡಿಸಿನ್ಸ್ ಕೊಟ್ಟು ಮನುಷ್ಯನನ್ನು ವೀಕ್ ಮಾಡಿ ಆಮೇಲೆ ತೊಂದರೆ ಆದಾಗ ನಾವು ಕಿಡ್ನಿ ಡಾಕ್ಟರ್ ಕಡೆ ಬರ್ತೀರಿ. ಮನುಷ್ಯ ಹೆಲ್ದಿ ಇದ್ದುಕೊಂಡು ಕ್ರಿಯಾಟಿನ್ ಕಡಿಮೆ ಆದ್ರೆ ಅದು ಕಿಡ್ನಿ ಇಂಪ್ರೂವ್ಮೆಂಟ್ ಅಂತೀವಿ. ಕಿಡ್ನಿ ರೋಗ ಬಂದವರೆಲ್ಲೂ ಬರೀ ಕ್ರಿಯಾಟಿನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಹೆಲ್ದಿ ಇರೋದು ಇಂಪಾರ್ಟೆಂಟ್. ನಮ್ಮ ಹಿಮೋಗ್ಲೋಬಿನ್ ನಾರ್ಮಲ್ ಇರಬೇಕು, BP ಕಂಟ್ರೋಲ್ ಇರಬೇಕು, ನಮಗೆ ಕಾಲ್ ಭಾವ ಬರಬಾರ್ದು, ದಮ್ ಇರಬಾರ್ದು, ಮತ್ತೆ ಊಟ ಚೆನ್ನಾಗಿ ಹೋಗ್ತಿರ್ಬೇಕು. ಅಂದಾಗ ನಾವು ಕ್ರಿಯಾಟಿನ್ ಕಡಿಮೆ ಇದ್ದದಕ್ಕೂ ವ್ಯಾಲ್ಯೂ ಇರ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.